ಈ ಸ್ವರ್ಗ ನರಕ ಎಂಬುದು ನಾವು ಈ ಭೂಮಿಯಲ್ಲೇ ನಾವು ಮಾಡಿಕೊಂಡ ಹಾಗೆ. ನಾವು ಕರ್ಮ ಸಂಬಂಧವಾಗಿ ಹುಟ್ಟಿರ್ತೀವಿ. ಈಗ ತುಂಬ ಜನ ಕೊಂದವನಿರ್ಬೋದು, ತುಂಬ ದುಷ್ಟ ಕೆಲಸ ಮಾಡಿದವನಿರ್ಬೋದು. ಅವನನ್ನು ಇಲ್ಲಿ ಸತ್ತ ಮೇಲೆ ವೈಕುಂಠ ಸಮಾರಾಧನೆ ಅಂತ ಮಾಡ್ತಾರೆ. ಇಲ್ಲಿ ಯಾರು ನರಕ ಸಮಾರಾಧನೆ ಅಂತ ಮಾಡ್ತಾ ಇಲ್ಲ. ನನಗೆ ಆಶ್ಚರ್ಯ ಅಂತಂತ ಹೇಳಿದ್ರೆ, ಎಲ್ಲರೂ ಸತ್ತು ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನರಕದಲ್ಲಿ ಯಾರಿಗೂ ಕೆಲಸ ಇಲ್ವೇ? ಹಾಗಾದ್ರೆ ನರಕ ಉಂಟೆ? ವೈಕುಂಠ ಉಂಟೆ? ಇದೊಂದು ನನಗೆ ತುಂಬ ಪ್ರಶ್ನೆಗಳು ಬರ್ತಾ ಇತ್ತು. ಅದಕ್ಕೆ ನಾನು ಬೇಸಿಕಲಿ ನಾನು ಏನು ಹೇಳಬೇಕು ಅಂತ ಇದ್ದೇನೆ ಅಂತ ಹೇಳಿದ್ರೆ, ಈ ತಪ್ಪು ಮಾಡಿದ ಹೌದು ಅಂತಾದರೆ ನಾವು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಹೌದು, ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ. ಇದಕ್ಕೆ ಎಲ್ಲರಿಗೂ, ತಪ್ಪು ಮಾಡಿದವರಿಗೂ, ಕೊಲೆ ಮಾಡಿದವರಿಗೂ, ಸುಲಿಗೆ ಮಾಡಿದವರಿಗೂ ಅವರು ಸತ್ತ ಮೇಲೆ ವೈಕುಂಠ ಸಮಾರಾಧನೆ ಮಾಡೋದಂತ ಆದರೆ ಇದರಲ್ಲಿ ಸ್ವರ್ಗ ನರಕ, ಈ ವೈಕುಂಠ ನರಕ ಹಾಗಾದರೆ ತಪ್ಪು ಸರಿ ಎಂಬುದು ಈ ಜಗತ್ತಲ್ಲಿ ಇಲ್ವೇ ಎಂಬ ಒಂದು ಪ್ರಶ್ನೆ. ಅದಕ್ಕೆ ನಾನು ಎಲ್ರಿಗೂ ಹೇಳುವುದೇನು ಅಂತ ಹೇಳಿದ್ರೆ, ನಾವು ಆದಷ್ಟು ಒಳ್ಳೆ ರೀತಿಯಲ್ಲಿದ್ದು, ನಾವು ಆದಷ್ಟು ಈ ನಮ್ಮ ಕರ್ಮಗಳನ್ನು ಮಾಡಿಕೊಂಡು ಚೆನ್ನಾಗಿ ನಾವು ಬಾಳಿ ಬದುಕಿ, ನಾವು ಇಲ್ಲೇ ನಮ್ಮ ಈ ಭೂಮಿಯಲ್ಲೇ ಸ್ವರ್ಗವನ್ನು ನರಕವನ್ನು ಸೃಷ್ಟಿ ಮಾಡ್ಕೊಳ್ಬೋದು. ಸ್ವರ್ಗವನ್ನು ನರಕವನ್ನು ಸೃಷ್ಟಿ ಮಾಡ್ಕೊಳ್ಳೋದು ನಾವು. ಇಲ್ಲಿ ವೈಕುಂಠ ಅಂತ ಯಾವುದೂ ಇಲ್ಲ, ಇಲ್ಲಿ ಸ್ವರ್ಗ ನರಕ ಅಂತ ಇಲ್ಲ. ನಮ್ಮ ಸುತ್ತ ಸಂತೋಷ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ದು ನಾವು. ನಮಗೆ ಯಾರೂ ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ.